Hello everyone, you are watching News Insights. Let's watch today's news updates. ದೀಕ್ಷಾಂತ ಘಟಿಕೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ಈ ದಿನ ಪತ್ರಿಕಾಗೋಷ್ಠಿಯನ್ನು ಆಗಮಿಸಿರುವಂತಹ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಮಾನ್ಯ ಅಹಲ್ಯ ಮೇಡಮ್ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಕರ್ನಾಟಕ ಸಂಸ್ಕೃತ ವಿಷಯದ ಕುಲಸಚಿವರಾದ ಗಿರಿಚಂದ್ರ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಈ ಕಾರ್ಯಕ್ರಮದ ಪರೀಕ್ಷಾಂಗದ ಎಲ್ಲ ಘಟಿಕೋತ್ಸವ ಸಂಬಂಧಪಟ್ಟಂತಹ ಕಾರ್ಯಕ್ರಮ ನಡೆಸುವಂತಹ ಪರೀಕ್ಷಾಧಿಕಾರಿಗಳಾದಂತಹ ರಾಮಕೃಷ್ಣ ಸರ್ ಬಗ್ಗೆ ಅವರು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಸಹಾಯಕ ಉಪಕುಲಸಚಿವರಾದಂತಹ ವೆಂಕಟೇಶ್ ಸರ್ ಬಂದಿದ್ದಾರೆ, ಅವರು ಸ್ವಾಗತ ಕೊಡ್ತೇನೆ. ಅದೇ ರೀತಿ ಹಣಕಾಸುಗಳ DFO ಅವರು ಸ್ವಾಗತ ಕೊಡ್ತೇನೆ. ಇಲ್ಲಿ ನೆರವೇರಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಸ್ವಾಗತವನ್ನು ಕೋರಿ ಮೊದಲಿಗೆ ಮಾನ್ಯ ಕುಲಪತಿಯವರಿಂದ ಎರಡು ಮಾತುಗಳನ್ನು ಕೇಳ್ತಾರೆ. 3ನೇ ಕಾನ್ವೊಕೇಶನ್ 7ನೇ ತಾರೀಕು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಕುಲಾಧಿಪತಿಗಳಾದ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಆದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಬರ್ತಾ ಇದ್ದಾರೆ, ಹಾಗೂ ಉನ್ನತ ಶಿಕ್ಷಣ ಮಂತ್ರಿಗಳಾದ MC ಸುಧಾಕರ್ ಅವರು ಬರ್ತಾ ಇದ್ದಾರೆ. ದೀಕ್ಷಾಂತದ ಭಾಷಣವನ್ನು ವಿದ್ಯಾರ್ಥಿಗಳಿಗೆ ಡಾಕ್ಟರ್ CN ಮಂಜುನಾಥ್ ಅವರು ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮೀಣ ಭಾಗದ ಲೋಕಸಭಾ ಸದಸ್ಯರಾಗಿರುವಂಥವರು ಅವರು ದೀಕ್ಷಾಂತ ಭಾಷಣವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಈ ಸಲ 36 PhDಗಳಿದೆ, ಹಾಗೂ ನಗದು ಬಹುಮಾನಗಳು 42 ಮತ್ತು ಚಿನ್ನದ ಪದಕ 53 ಬರ್ತಾ ಇದೆ. ಇದರ ಜೊತೆಗೆ ವಿಶ್ವವಿದ್ಯಾಲಯ ಕಳೆದ 2 ವರ್ಷದಲ್ಲಿ ಏನೇನು ಸಾಧನೆಯನ್ನು ಮಾಡಿದೆ, ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅನ್ನೋದ್ರ ಬಗ್ಗೆ ನಾವಲ್ಲಿ ಹೇಳ್ತಾ ಇದ್ದೀವಿ. ಅನೇಕ ಹೊಸ ಥರದ ಯೋಜನೆಗಳು, ಅದರಲ್ಲಿ ಮಾನಸ್ಕ್ರಿಪ್ಟ್, ಇವೇನು ತಾಳೆಗರಿಯಲ್ಲಿ ಜ್ಞಾನ ಭಾರತ ಮಿಷನ್ ಅಂತ ಮಾನ್ಯ ಪ್ರಧಾನಮಂತ್ರಿಗಳವರ ನೇತೃತ್ವದ ಒಂದು ಮಿನಿಸ್ಟ್ರಿ ಆಫ್ ಕಲ್ಚರಿಂದ ಕಾರ್ಯಕ್ರಮ ಆಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮಲ್ಲಿ ಮಾನಸ್ಕ್ರಿಪ್ಟಾಲಜಿ ಡಿಪಾರ್ಟ್ಮೆಂಟ್ ಇದೆ, ಅದರದ್ದು ಒಂದು ಮ್ಯೂಸಿಯಂ ಮಾಡಿದ್ದೀವಿ. ಹೀಗೆ ಬೇರೆ ಬೇರೆ ಥರದ ಪುಸ್ತಕಗಳು, ಪ್ರಸಾರಾಂಗದಿಂದ ಬಂದಿರೋ ಪುಸ್ತಕಗಳು, ಸುಮಾರು 130 ಕಾರ್ಯಕ್ರಮಗಳನ್ನು ನಾವು ಇಷ್ಟು ದಿವಸ ಹಮ್ಮಿಕೊಂಡಿದ್ದು, ಇದೆಲ್ಲದರ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಬರೆದುಕೊಂಡು ವಿದ್ಯಾರ್ಥಿಗಳ ಸಾಧನೆಗಳೇನು, ವಿಶ್ವವಿದ್ಯಾಲಯದ ನಡೆ ಯಾವ ದಿಕ್ಕಿನತ್ತ ನಡೆದಿದೆ, ಸಂಸ್ಕೃತವನ್ನು ಹೇಗೆ ಹೆಚ್ಚು ಪ್ರಸಾರ ಮಾಡಬಹುದು ಮತ್ತು ಜನರಿಗೆ ಉಪಕಾರ ಯಾವ ರೀತಿಯಲ್ಲಿ ತಲುಪಬಹುದು, ಈ ಎಲ್ಲ ನಿಟ್ಟಿನಲ್ಲಿ ನಾವು ಆಯೋಜಿಸಿರೋ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಆ ದಿನ ಹೊರಬರಬೇಕು ಅಂತ ಹೇಳ್ತಾ ನಮ್ಮ ಕುಲಸಚಿವರಿಗೆ ನಾನು ಮುಂದೆ ಮಾತಾಡೋಕ್ಕೆ 3200 ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಅಧೀನದಲ್ಲಿ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಇದೆ. ಅದರಲ್ಲಿ 500ಕ್ಕೂ ಹೆಚ್ಚು ಪಾಠಶಾಲೆಗಳು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ಪಡ್ಕೊಂಡಿದ್ದೀವಿ. ಅಲ್ಲಿ ಒಟ್ಟಾರೆಯಾಗಿ ಒಟ್ಟು 75,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಅದರಲ್ಲಿ SC ST ಪ್ರವರ್ಗ ಹೊಂದಿದವರು ಸೇರಿ ಒಟ್ಟು 25,000 ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಟ್ಟು 35 ಸಂಶೋಧನಾ ಕೇಂದ್ರಗಳಿದೆ. ಅದೇ ರೀತಿಯಲ್ಲಿ ಜ್ಯೋತಿಷ್ಯ ಅಧ್ಯಯನ ಕೇಂದ್ರಗಳು 24 ಇರ್ತಕ್ಕಂಥದ್ದು, ಯೋಗ ಅಧ್ಯಯನ ಕೇಂದ್ರಗಳು 9 ಇದೆ. ನಮ್ಮ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಒಟ್ಟು 24 ಸರ್ಟಿಫಿಕೇಟು, ಡಿಪ್ಲೊಮಾ, PG ಡಿಪ್ಲೊಮಾ ಕೋರ್ಸ್ಗಳನ್ನು ನಡೆಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಅಧೀನ ಸಂಸ್ಥೆಗಳಲ್ಲಿ ಒಟ್ಟು 25 ಅಧ್ಯಯನ ಕೇಂದ್ರಗಳು ನಡೀತಾ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು. PhDಯಲ್ಲಿ ಒಟ್ಟಾರೆಯಾಗಿ SC ST ವಿದ್ಯಾರ್ಥಿಗಳು 25 ಜನರಿದ್ದಾರೆ. ಒಟ್ಟಾರೆಯಾಗಿ 179 ವಿದ್ಯಾರ್ಥಿಗಳು PhDಯನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಕ್ಯಾಂಪಸ್ಸಲ್ಲಿ ಒಟ್ಟು 450 ವಿದ್ಯಾರ್ಥಿಗಳು ಇರತಕ್ಕಂಥದ್ದು. ಅದರಲ್ಲೂ ಕೂಡ SC STಗಳು ಮತ್ತು OBC ಅವರು ಸೇರಿದ್ರೆ 90ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇರತಕ್ಕಂಥದ್ದನ್ನು ನೋಡ್ಬೋದು. ನಮ್ಮಲ್ಲಿ BA ಶಾಸ್ತ್ರ, ಅದೇ ರೀತಿಯಲ್ಲಿ MA ಮತ್ತು MSc, BSc ಯೋಗ ಇತ್ಯಾದಿಗಳನ್ನು ನಾವು ನಡೆಸ್ತಾ ಇದ್ದೀವಿ. ನಮಗೆ ಸಂಸ್ಕೃತ ಯೂನಿವರ್ಸಿಟಿಗೆ ತಿಪ್ಪಸಂದ್ರದಲ್ಲಿ ಹೊಸ ಕ್ಯಾಂಪಸನ್ನು ಕೊಟ್ಟಿದ್ದಾರೆ. ಆ ಕ್ಯಾಂಪಸ್ಗೆ ಮುಂದಿನ ದಿನಗಳಲ್ಲಿ ಶಿಫ್ಟ್ ಆಗ್ತಕ್ಕಂತಹ ಪ್ರಕ್ರಿಯೆ ನಡೀತಾ ಇದೆ. ಅದು 1 ಕಿಲೋಮೀಟರ್ದು ರಸ್ತೆ ಈಗ ನಿರ್ಮಾಣವಾಗಬೇಕಾಗಿದೆ. ಅದಕ್ಕೋಸ್ಕರ ನಾವು ಲೋಕಸಭಾ ಸದಸ್ಯರನ್ನು ಕೇಳ್ಕೊಂಡಿದ್ದೀವಿ ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂತಹ ಬಾಲಕೃಷ್ಣೇಗೌಡರು ಅವ್ರನ್ನ ಕೇಳಿದ್ದೀನಿ. ಅವರು ಸ್ಪಂದಿಸ್ತಿದ್ದಾರೆ ಮತ್ತು ಅಲ್ಲಿ ರೋಡ್ ಆಗ್ತಾ ಇದೆ. ರೋಡ್ ಆದ ನಂತರ ಕ್ರಮೇಣವಾಗಿ ನಮ್ಮ ವಿಶ್ವವಿದ್ಯಾಲಯವನ್ನು ಅಲ್ಲಿಗೆ ಸ್ಥಳಾಂತರ ಮಾಡತಕ್ಕಂತಹ ಪ್ರಕ್ರಿಯೆಯಲ್ಲಿ ನಾವು ನಿರತರಾಗಿದ್ದೇವೆ. ಇದಿಷ್ಟು ವಿಚಾರ. ಸಂಸ್ಕೃತ ಭಾಷೆ ಮತ್ತು ಸಂಸ್ಕೃತ ಭಾಷೆಯಲ್ಲಿರುವಂತಹ ಜ್ಞಾನ ಸಂಪತ್ತು
ಎಲ್ಲರಿಗೂ ಸಿಗಬೇಕು ಎಂಬಂತಹ ಉದ್ದೇಶದಿಂದ 2010ರಲ್ಲಿ ಆರಂಭವಾದಂತಹ ಈ ವಿಶ್ವವಿದ್ಯಾಲಯ ಇದೀಗ 12 ಮತ್ತು 13ನೆಯ ಘಟಿಕೋತ್ಸವದ ಹೊಸಿಲಲ್ಲಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ 2 ವರ್ಷದ ಘಟಿಕೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. 2 ವರ್ಷದ ಘಟಿಕೋತ್ಸವದಲ್ಲಿ ಒಟ್ಟು 6 ಜನರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡ್ತಾ ಇದ್ದೇವೆ. ವಿಶೇಷವಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ, ಅದೇ ರೀತಿಯಾಗಿ ಡಾಕ್ಟರ್ ಭಿಕ್ಕು ಅನಂತ ಥೇರೋ ಅವರಿಗೆ, ಮಹಾಬೋಧಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಭಿಕ್ಕು ಆನಂದ ಥೇರೋ ಅವರಿಗೆ, ಅದೇ ರೀತಿಯಾಗಿ ಸಂಸ್ಕೃತ ವ್ಯಾಕರಣ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಸಾಧನೆಯನ್ನು ಮಾಡಿ ಒಂದು ಹೊಸ ಪರಂಪರೆಯನ್ನೇ ಸೃಷ್ಟಿ ಮಾಡಿದಂತಹ ದೇಶದ ಅತಿ ವಿಶಿಷ್ಟ ವಿದುಷಿಯಾದಂತಹ ಮಹಿಳೆಯರಿಗೆ ಒಂದು ಆದರ್ಶ ಸ್ತ್ರೀಯಾಗಿರುವಂತಹ ಡಾಕ್ಟರ್ ಪುಷ್ಪಾ ದೀಕ್ಷಿತ್ ಅವರಿಗೆ, ಅದೇ ರೀತಿಯಾಗಿ 100ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡಿ 200ಕ್ಕೂ ಹೆಚ್ಚು ಗ್ರಂಥಗಳನ್ನು ಸಂಪಾದನೆ ಮಾಡಿ 5,000ಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನು ತಮ್ಮ ಮನೆಯಲ್ಲೇ ಸಂರಕ್ಷಣೆ ಮಾಡಿದಂತಹ ಡಾಕ್ಟರ್ ವ್ಯಾಸನಕೆರೆ ಪ್ರಬಂಧನಾಚಾರ್ಯರಿಗೆ, ಅದೇ ರೀತಿಯಾಗಿ 7 ಶಾಸ್ತ್ರಗಳಲ್ಲಿ ಮತ್ತು ಅನೇಕ ಭಾಷೆಗಳಲ್ಲಿ ವಿದ್ವತ್ತನ್ನು ಹೊಂದಿದಂತಹ ಪ್ರೊಫೆಸರ್ ಶಿಂಗಪ್ಪ HM ಮೈಸೂರು ಅವರಿಗೆ, ಅದೇ ರೀತಿಯಾಗಿ ಅದ್ವೈತ ವೇದಾಂತ, ಸಂಸ್ಕೃತ ಕಾವ್ಯ, ಸಂಸ್ಕೃತ ಸಾಹಿತ್ಯ, ಹೀಗೆ ಸಂಸ್ಕೃತ ಕ್ಷೇತ್ರದ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಸಾಧನೆಯನ್ನು ಮಾಡಿ ಪ್ರಸ್ತುತ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಸುಕಾಂತ್ ಕುಮಾರ್ ಸೇನಾಪತಿ ಇವರಿಗೆ, ಹೀಗೆ ಒಟ್ಟು 6 ಜನ ಸಂಸ್ಕೃತ ಕ್ಷೇತ್ರದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಹಿರಿಯರಿಗೆ ಗೌರವ ಡಾಕ್ಟರೇಟ್ ಅನ್ನು ಪ್ರದಾನ ಮಾಡಲಿದ್ದೇವೆ. ಸಂಸ್ಕೃತ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನವೂ ಕೂಡ ನಡೆಯಲಿದೆ. ಇದು ಈ 12 ಮತ್ತು 13ನೇ ಘಟಿಕೋತ್ಸವದಲ್ಲಿ ನಡೆಯುವಂತಹ ವಿಶೇಷತೆಗಳು.